ಈ ವೀಕ ಗೋಲ್ಡ್ ಅನಾಲಿಸಿಸ್ ನೋಡಿದ್ರೆ ನಾವು ಪ್ರಿವಿಯಸ್ ವೀಕ ಮಾರ್ಕೆಟ್ ಒಳಗೆ ಗೋಲ್ಡ ಶಾರ್ಟ್ ಫಾಲ್ ಕೊಟ್ಟ ಮೇಲೆ ಇವತ್ತು ಈ ವೀಕ ಮಂಡೇ ಮಾರ್ಕೆಟ್ ಸೈಡ್ ವೇ ಮಾರ್ಕೆಟ್ ಕ್ರಿಯೇಟ್ ಆಗೈತಿ. ಸೈಡ್ ವೇ ಮಾರ್ಕೆಟ್ ಮೀನ್ಸ್ ಮಾರ್ಕೆಟ್ ಡೈರೆಕ್ಷನ್ ಸರ್ಚ್ ಮಾಡಕತ್ತೈತಿ, ಬೇರಿಶ್ ಆರ್ ಬುಲಿಶ್. ಇಫ್ ಈ ವೀಕ ಮಾರ್ಕೆಟ್ ಬುಲಿಶ್ ಆಗ್ತಿತ್ತು ಬೇರಿಶ್ ಆಗ್ತಿತ್ತು ನಾವು ಅದನ್ನ ಅನಾಲಿಸಿಸ್ ಮಾಡಬೇಕಾದ್ರೆ ಪ್ರಿವಿಯಸ್ ವೀಕ ಮಾರ್ಕೆಟ್ ಸ್ಟ್ರಕ್ಚರ್ ನಾವು ನೋಡಬೇಕಾಗ್ತೈತಿ. ಪ್ರಿವಿಯಸ್ ವೀಕ ಮಾರ್ಕೆಟ್ ಈ ರೆಸಿಸ್ಟೆನ್ಸ್ ಬ್ರೇಕ್ ಆಗಿ ಸಪೋರ್ಟ್ ಆಗಿ ಕನ್ವರ್ಟ್ ಆಯಿತು. ಬಟ್ ಅದನ್ನ ಸಪೋರ್ಟ್ ಹೋಲ್ಡ್ ಮಾಡೋಕ್ಕಾಗಲಿಲ್ಲ, ಬ್ರೇಕ್ ಆಯಿತು. ಬ್ರೇಕ್ ಆದಮೇಲೆ ಸಪೋರ್ಟ್ ಇದ್ದಿದ್ದು ರೆಸಿಸ್ಟೆನ್ಸ್ ಆಯಿತು. ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಈ ಸ್ಟ್ರಕ್ಚರ್ ಬ್ರೇಕ್ ಆಗಿ ರಿಟೆಸ್ಟ್ ಮಾಡೋಕ್ಕಾಗಲಿಲ್ಲ, ಅದನ್ನ ಸಪೋರ್ಟ್ ಲೆವೆಲ್ಲ ಬ್ರೇಕ್ ಮಾಡಿತು. ಆಮೇಲೆ ಡೌನ್ ಬಂದ್ಕಿಂದ ಅದನ್ನ ರಿಟೆಸ್ಟ್ ಮಾಡಿ ಅಗೇನ್ ಈ ಸಪೋರ್ಟ್ ಲೆವೆಲನ್ನು ಹೋಲ್ಡ್ ಮಾಡಲಿಲ್ಲ, ಬ್ರೇಕ್ ಆಯಿತು. ಸೊ ಮಾರ್ಕೆಟ್ ಬೇರೆ ಸೈಡ್ ಟ್ರೆಂಡ್ ಕಂಟಿನ್ಯೂಯೇಷನ್ ಆಯಿತು. ಸೆಕೆಂಡ್ ಟೈಮ್ನು ಮಾರ್ಕೆಟನ್ನು ರಿಟೆಸ್ಟ್ ಮಾಡಿ ಈ ಸಪೋರ್ಟ್ ಲೆವೆಲ್ ಇಲ್ಲಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನೈತೆ ಅಂದರೆ ಇಲ್ಲಿ ಈ ಕ್ಯಾಂಡಲ್ ಇದು ವೀಕ್ ರಿಜೆಕ್ಷನ್ ಐತಿ. ಆಮ್ಯಾಗ ದಿಸ್ ಒನ್ ಕ್ಯಾಂಡಲ್, ಈ ಕ್ಯಾಂಡಲನ್ನು ವೀಕ್ ರಿಜೆಕ್ಷನ್ ಐತಿ. ಎರಡು ಕ್ಯಾಂಡಲ್ ವೀಕ್ ರಿಜೆಕ್ಷನ್ ಕೊಟ್ಟ ಮೇಲೆ ಅದು ಮಾರ್ಕೆಟಾಗಿ ಈ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿ ಅಪ್ಸೈಡ್ ಹೋಗಬೇಕಾಗಿತ್ತು. ಬಟ್ ಥರ್ಡ್ ಟೈಮ್ ಈ ಕ್ಯಾಂಡಲ್ ಓವರಾಲ್ ಮಾರ್ಕೆಟ್ ಸಿನಾರಿಯೋನ ಚೇಂಜ್ ಮಾಡಿಬಿಟ್ಟೈತಿ. ಬಿಕಾಸ್ ರೀಸನ್ ಏನಂದರೆ ವೀಕ್ ರಿಜೆಕ್ಷನ್ ಕ್ಯಾಂಡಲ್ಗಳನ್ನ ಕ್ಲೋಸ್ ಮಾಡಿ, ಕಂಪ್ಲೀಟ್ ವೀಕ್ ರಿಜೆಕ್ಷನ್ ಕ್ಯಾಂಡಲ್ಗಳನ್ನ ವೀಕ್ ಫೀಲ್ ಮಾಡಿ ಕ್ಲೋಸ್ ಮಾಡಿ ಮಾರ್ಕೆಟ್ ಬೇರೆ ಸೈಡ್ ಭಾಳ ಸ್ಟ್ರಾಂಗ್ ಐತಿ ಅಂತ ಇಂಡಿಕೇಟ್ ಮಾಡತೈತಿ. ಸೊ ಅಗೇನ್ ಇದನ್ನ ಬ್ರೇಕ್ ಆದಮೇಲೆ ಮಾರ್ಕೆಟ್ ಈ ಲೆವೆಲ್ ಬ್ರೇಕ್ ಆದಮೇಲೆ ಇನ್ನೂ ಒಂದು ಸರಿ ರಿಟೆಸ್ಟ್ ಆಗಿಲ್ಲ. ಸೊ ಈಗ ಮಾರ್ಕೆಟ್ ರಿಟೆಸ್ಟ್ ಮಾಡೋಕ್ಕೆ ಬರಾಕತ್ತೈತಿ. ಅಕಾರ್ಡಿಂಗ್ ಟು ಟ್ರೆಂಡ್ ನಾವು ನೋಡಬೇಕಾದ್ರೆ ಪ್ರಿವಿಯಸ್ ವೀಕಲ್ಲೇ ನಾವು ಕಂಟಿನ್ಯೂ ಆಗ್ತೈತಿ ಅಂದ್ರೆ ಈ ಲೆವೆಲ್ ರಿಟೆಸ್ಟ್ ಮಾಡಿ ಅಗೇನ್ ಫಾಲ್ ಆಗ್ತೈತಿ. ಬಟ್ ಇನ್ನೊಂದು ನಾವು ಏನು ಇಲ್ಲಿ ಕನ್ಸಿಡರ್ ಮಾಡಬೇಕು ಅವ್ರು ನೋಟಿಸ್ ಮಾಡಬೇಕಂತಂದ್ರೆ ಎಲಿಯೋಟ್ ವೇವ್ಸ್ ಮಾರ್ಕೆಟ್ ಇವು ಎಲಿಯೋಟ್ ವೇವ್ಸ್ ಮಾರ್ಕೆಟ್ ಇಲ್ಲಿ 0 1 2 3 4 5th ಆಲ್ವೇಸ್ ಮಾರ್ಕೆಟ್ ಎಲಿಯೋಟ್ ವೇವ್ಸ್ ಫಿಫ್ತ್ ವೇವ್ ಕಂಪ್ಲೀಟ್ ಆದಮೇಲೆ ಮಾರ್ಕೆಟ್ ಡೈರೆಕ್ಷನ್ ಚೇಂಜ್ ಆಗ್ತೈತಿ. ಅಂಟಿಲ್ ಈ ರೆಸಿಸ್ಟೆನ್ಸ್ ಲೆವೆಲ್ ಮಟ್ಟ ಆದರೂ ಬದಿರ್ಬೋದು, ಅಲ್ಲ 60% ಮಟ್ಟ ಆದರೂ ಅಕಾರ್ಡಿಂಗ್ ಟು ಫಿಬೊನಾಸಿ 60% ಮಟ್ಟ ಆದರೂ ಮಾರ್ಕೆಟ್ ಬದಿರ್ಬೋದು. ಸೊ ಅಕಾರ್ಡಿಂಗ್ ಟು ಎಲಿಯೋಟ್ ವೇವ್ಸ್ ನಾವು ಏನಾದರೂ ಬೈ ಸೈಡ್ ಥಿಂಕ್ ಮಾಡೋಕತ್ತಿದ್ದೀವಿ ಅಂದ್ರೆ ನಾವು ಇವತ್ತು ಮಾರ್ಕೆಟ್ ಪ್ಯಾಟ್ರನ್ ಒಂದು ಸ್ವಲ್ಪ ನಾವು ಅಬ್ಸರ್ವ್ ಮಾಡಬೇಕಾಗ್ತೈತಿ, ಅವ್ರು ನೋಟಿಸ್ ಮಾಡಬೇಕಾಗ್ತೈತಿ. ಮಾರ್ಕೆಟ್ ಪ್ಯಾಟ್ರನ್ ಅಂದರೆ ಏನಂತಂದ್ರೆ ಪ್ರಿವಿಯಸ್ ವೀಕ್ ನಾವು ಸ್ಟ್ರಕ್ಚರ್ ಪ್ರಕಾರ ಹೋದ್ವಿ ಅಂದರೆ ಮಾರ್ಕೆಟ್ ಬೇರಿಯಸ್ ಸೈಡ್ ಐತಿ. ನಾವು ಎಲಿಯೋಟ್ ವೇವ್ಸ್ ಪ್ರಕಾರ ನಾವು ಕನ್ಸಿಡರ್ ಮಾಡಿದ್ರೆ ಮಾರ್ಕೆಟ್ ಬುಲಿಶ್ ತೋರಿಸತೈತಿ. ಸೊ ಇಲ್ಲಿ ಏನು ನಾವು ಕನ್ಸಿಡರ್ ಮಾಡ್ಬೇಕಂದ್ರೆ ಮಾರ್ಕೆಟ್ ಇದು ಸ್ಟ್ರಕ್ಚರ್ ಕ್ರಿಯೇಟ್ ಆಗೈತಿ, ಇಲ್ಲೊಂದು ಸ್ಟ್ರಕ್ಚರ್ ಕ್ರಿಯೇಟ್ ಆಗೈತಿ ಮೀನ್ಸ್ ಮಾರ್ಕೆಟ್ ಸೈಡ್ ವೇ ಐತಿ. ಈಗ ಬ್ರೇಕ್ಔಟ್ ತೋರ್ಸಕತ್ತೈತಿ. ಈ ಕ್ಯಾಂಡಲ್ ಒಂದು ಸರಿ ರೆಸಿಸ್ಟೆನ್ಸ್ ಫೇಲ್ ಆಯಿತು, ಬೈ ಸೈಡಿನ ಬ್ರೇಕ್ ಮಾಡೋಕ್ಕಾಗಲಿಲ್ಲ. ಸೆಕೆಂಡ್ ಟೈಮ್ನು ಈ ಲೆವೆಲ್ ಬ್ರೇಕ್ ಮಾಡೋಕ್ಕಾಗಲಿಲ್ಲ. ಬಟ್ ಥರ್ಡ್ ಟೈಮ್ ಈ ಕ್ಯಾಂಡಲ್ ಲಿಟಲ್ ಬಿಟ್ ಬುಲಿಶ್ ಮೊಮೆಂಟಮ್ನಿಂದ ಕ್ಲೋಸ್ ಆಗೈತಿ. ಇಟ್ ಮೀನ್ಸ್ ಇಫ್ ಎಲ್ಲರೂ ಈ ರೆಸಿಸ್ಟೆನ್ಸ್ ಲೆವೆಲ್ ಬ್ರೇಕ್ ಆಯ್ತು ಅಂದ್ರೆ ಇದೇನಾಗ್ತದೆ ಸ್ಟ್ರಕ್ಚರ್ ಬ್ರೇಕ್ ಆಗ್ತೈತಿ. ಸ್ಟ್ರಕ್ಚರ್ ಬ್ರೇಕ್ ಆತಂದ್ರೆ ಇದನ್ನ ರಿಟೆಸ್ಟ್ ಮಾಡಿ ಕಂಟಿನ್ಯೂಯೇಷನ್ ಆಗ್ತೈತಿ. ಬಟ್ ಪ್ರಿವಿಯಸ್ ವೀಕ್ ನಾವು ಡಾಟಾ ನೋಡಿದ್ದೀವಿ ಅಂದ್ರೆ ಈ ಲೆವೆಲ್ ರಿಟೆಸ್ಟ್ ಮಾಡಿ ತೆಳ ಬರ್ತೈತಿ. ಸೊ ನಾವು ಇಲ್ಲಿ ಏನು ಕನ್ಸಿಡರ್ ಮಾಡ್ಬೇಕಂದ್ರೆ ಮಾರ್ಕೆಟ್ ಇಫ್ ಏನಾದರೂ ಈ ಲೆವೆಲ್ ಬ್ರೇಕ್ ಮಾಡಿ ಈ ಲೆವೆಲ್ ರಿಟೆಸ್ಟ್ ಮಾಡಿ ಅಗೇನ್ ಒಂದು ಸ್ವಲ್ಪ ಫುಲ್ ಬ್ಯಾಕ್ ತೊಗೊಂಡು ಬ್ರೇಕ್ ಆಯ್ತಂದ್ರೆ ಸೊ ಇದೇನು ನಮ್ಗೆ ಇಂಡಿಕೇಟ್ ಮಾಡ್ತಂದ್ರೆ ಬೈ ಸೈಡ್ ಓಕೆ ದಿಸ್ ವೀಕ್ ಮಾರ್ಕೆಟ್ ಸೈಡ್ ಗೇನ್ ಆಗ್ತೈತಿ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಅದರ್ವೈಸ್ ನಾವೆಲ್ಲರೂ ಸೆಲ್ ಸೈಡ್ ನೋಡಕತ್ತೀವಿ ಅಂದ್ರೆ ಮಾರ್ಕೆಟ್ ರಿಟೆಸ್ಟ್ ಮಾಡಿ ಫುಲ್ ಬ್ಯಾಕ್ ತೊಗೊಂಡು ಮತ್ತು ಇನ್ನೊಂದು ಸ್ವಲ್ಪ ಫುಲ್ ಬ್ಯಾಕ್ ತೊಗೊಂಡು ಇಫ್ ದ್ಯಾಟ್ ಟೈಮಲ್ಲಿ ಅವ್ರು ಈ ಲೆವೆಲ್ ಬ್ರೇಕ್ ಆಯ್ತಂದ್ರೆ ಓಕೆ ಅಗೇನ್ ಮಾರ್ಕೆಟ್ ಪ್ರಿವಿಯಸ್ ಟ್ರೆಂಡ್ ಕಂಟಿನ್ಯೂಯೇಷನ್ ಆಗ್ತೈತಿ ಅಂತ ನಾವು ಕನ್ಸಿಡರ್ ಮಾಡೋದೈತಿ. ಓವರಾಲ್ ಏನಂದ್ರೆ ಕರೆಂಟ್ಲಿ ಇವತ್ತು ಈ ವೇರಿಯಡ್ ಲೆವೆಲ್ ಮೋಸ್ಟ್ ಇಂಪಾರ್ಟೆಂಟ್ ಅದಾವು. ಇವತ್ತು ಬ್ರೇಕ್ಔಟ್ ಆಗಿದ್ದು ರೆಸಿಸ್ಟೆನ್ಸ್ ಆಗಿ ಸಪೋರ್ಟ್ ಆಗಿದ್ದು ಈ ಲೆವೆಲ, ಪ್ರಿವಿಯಸ್ ವೀಕ ಈ ಸ್ಟ್ರಕ್ಚರ್ ಬ್ರೇಕ್ ಆಯ್ಕೆ ರಿಟೆಸ್ಟ್ ಮಾಡೋಕೆ ಬರ್ತಿದ್ದು ಈ ಲೆವೆಲ. ಈ ಎರಡು ಲೆವೆಲ್ ಒಳಗೆ ಮಾರ್ಕೆಟ್ ಯಾವ ರೀತಿ ಪ್ಯಾಟ್ರನ್ ಕ್ರಿಯೇಟ್ ಮಾಡ್ತೈತಿ, ಯಾವ ಸೆಷನ್ ಒಳಗೆ ಬ್ರೇಕ್ಔಟ್ ಕೊಡ್ತೈತಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ. ಇಫ್ ಈ ಎರಡು ರೆಸಿಸ್ಟೆನ್ಸ್ ಒಳಗೆ ಯಾವ ಕಡೆ ಬ್ರೇಕ್ಔಟ್ ಕೊಡ್ತೈತಿಲ್ಲ ದಿಸ್ ವೀಕ್ ಓವರ್ ಆಲ್ ಮೊಮೆಂಟಮ್ ಆ ಸೈಡನ್ನು ಇರ್ತೈತೆ ಅನ್ಕೇಶನ್ ನಂದೊಂದು ಅನಾಲಿಸಿಸ್. ನಾನು ಯಾವುದೇ ರೀತಿ ಕೋರ್ಸನ್ನು ಸೇಲ್ ಮಾಡೋದಿಲ್ಲ, ಸಿಗ್ನಲು ಸೇಲ್ ಮಾಡೋದಿಲ್ಲ. ಇದೇನೋ ಅನಾಲಿಸಿಸ್ ಜಸ್ಟ್ ಫಾರ್ ದ ಇನ್ಫಾರ್ಮೇಷನ್ ಅಷ್ಟೇ.